ಇಂದು ಬೆಳಗಾವಿಗೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ನೀಡಲಿದೆ. ಇನ್ನು ಸತ್ಯ ಶೋಧನಾ ಸಮಿತಿಯನ್ನ ರಚಿಸಿರುವ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಇನ್ನು 5 ಸಂಸದರಿರುವ ಬಿಜೆಪಿ ನೇತೃತ್ವದ ಕೇಂದ್ರ ನಿಯೋಗವನ್ನ ಕೂಡ ಭೇಟಿ ಮಾಡಲಿದೆ. ಇನ್ನು ಸಂಸದರಾದ ಅಪರಾಜಿತ್ ಸಿಂಗ್, ಸುನೀತಾ ದುಗ್ಗಿ, ಲೋಕೇಟ್ ಚಟರ್ಜಿ, ರಂಜಿತಾ ಕೋಳಿ, ಆಶಾ ಲಕ್ರಾ ಭೇಟಿಯನ್ನ ಕೂಡ ಮಾಡಲಿದ್ದಾರೆ. ಇನ್ನು ಕುಟುಂಬಸ್ಥರಿಗೆ ಸಾಂತ್ವನ, ಇನ್ನು ಸಂತ್ರಸ್ತೆಗೆ ಧೈರ್ಯವನ್ನ ಹೇಳಲಿರುವ ಟೀಮ್ ಇನ್ನು ಸತ್ಯ ಶೋಧನೆಯನ್ನ ನಡೆಸಿ ಜೆಪಿ ನಡ್ಡಾಗೆ ವರದಿಯನ್ನ ನೀಡಲಿರುವ ಈ ತಂಡ ಇದು ಬೆಳಗಾವಿಗೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ನೀಡಿದ್ದು. ಇನ್ನು ಸತ್ಯ ಶೋಧನಾ ಸಮಿತಿ ರಚಿಸಿರುವ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ 5 ಸಂಸದರಿರುವ ಬಿಜೆಪಿ ನೇತೃತ್ವದ ಕೇಂದ್ರ ನಿಯೋಗ ಇವತ್ತು ಭೇಟಿಯನ್ನ ನೀಡಲಿದೆ. ಇನ್ನು ಸಂಸದರಾದ ಅಪರಾಜಿತ್ ಸಿಂಗ್, ಸುನೀತಾ ದುಗ್ಗಿ, ಹಾಗೆ ಲೋಕೇಟ್ ಚಟರ್ಜಿ, ರಂಜಿತಾ ಕೋಳಿ, ಆಶಾ ಲಕ್ರಾ ಇವತ್ತು ಸತ್ಯ ಶೋಧನಾ ಸಮಿತಿಯನ್ನ ರಚಿಸಿರುವ ಬಿಜೆಪಿ ಅಧ್ಯಕ್ಷ ನಡ್ಡಾ 5 ಸಂಸದರಿರುವ ಬಿಜೆಪಿ ನೇತೃತ್ವದ ಕೇಂದ್ರ ನಿಯೋಗವನ್ನ ಇವತ್ತು ಭೇಟಿಯನ್ನ ಮಾಡಲಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹಾಗೂ ಸಂತ್ರಸ್ತೆಗೆ ಧೈರ್ಯವನ್ನ ಹೇಳಲಿರುವ ಈ ಟೀಮ್ ಸತ್ಯ ಶೋಧನೆಯನ್ನ ನಡೆಸಿ ಜೆಪಿ ನಡ್ಡಾಗೆ ಈ ತಂಡ ವರದಿಯನ್ನ ನೀಡ್ತಾ ಇದೆ. ಹಲ್ಲೆಗೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಇನ್ನು ಬಿಜೆಪಿಯಿಂದ ಇಂದು ಪ್ರತಿಭಟನೆ ಹಾಗೂ ಕೇಂದ್ರ ನಿಯೋಗವನ್ನ ನೀಡಿ ಪ್ರತಿಭಟನೆಯನ್ನ ಮಾಡಲಿದೆ. ಇದಕ್ಕಾಗಿ ಈಗಾಗಲೇ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದ್ದು ಮಹಿಳೆ ಮೇನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿಯನ್ನ ನೀಡಿದ್ದಾರೆ. ವಂಟಮೂರಿಯಲ್ಲಿ ಮಹಿಳೆ ವಿವಸ್ತ್ರವನ್ನಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಬಿಜೆಪಿಯಿಂದ ಪ್ರತಿಭಟನೆ ಹಾಗೂ ಸತ್ಯ ಶೋಧನಾ ಸಮಿತಿಯನ್ನ ಕೂಡ ರಚನೆಯನ್ನ ಮಾಡಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬೆಳಗಾವಿ ರಿಪೋರ್ಟರ್ ಮೈಲಾರಿ ಅವರು. ಮೈಲಾರಿ ಅವರು, ಈಗಾಗಲೇ ವಂಟಮೂರಿಯಲ್ಲಿ ಮಹಿಳೆ ವಿವಸ್ತ್ರವನ್ನಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ವಂಟಮೂರಿ ಅನ್ನೋ ಒಂದು ಗ್ರಾಮದಲ್ಲಿ ಮಹಿಳೆಯನ್ನು ವಿವಸ್ತ್ರ ಮಾಡಿ ಹಲ್ಲೆ ಮಾಡಿದ ಪ್ರಕರಣ ಸಂಬಂಧ ಈಗ ರಾಜಕೀಯವಾಗಿ ಆ ತಿರುವನ್ನು ಪಡೆದುಕೊಳ್ಳುತ್ತಿದೆ. ಮತ್ತು ಪ್ರಮುಖವಾಗಿ ಇವತ್ತು ಕೂಡ ಬಿಜೆಪಿ ನೇತೃತ್ವದ ಕೇಂದ್ರದ 5 ಇರುವಂಥ ಸತ್ಯ ಶೋಧನಾ ತಂಡ ಕೂಡ ಬೆಳಗಾವಿಗೆ ಆಗಮಿಸಿದೆ. ಮತ್ತು ಜೊತೆಗೆ ಬೆಳಗಾವಿಯಲ್ಲಿ ಕೂಡ ಪ್ರತಿಭಟನೆಗೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಕರೆಯನ್ನು ನೀಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ. ಮತ್ತು ರಾಜ್ಯದಲ್ಲಿ ಜನರಿಗೆ ರಕ್ಷಣೆ ಸಿಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತು ಈ ಒಂದು ಘಟನೆಯನ್ನು ಖಂಡಿಸಿ ಕೇಂದ್ರದಿಂದ 5 ಜನರ ನಿಯೋಗದ ತಂಡ ಕೂಡ ಬೆಳಗಾವಿಗೆ ಆಗಮಿಸಿದೆ. ಅದರಲ್ಲಿ ಪ್ರಮುಖವಾಗಿ ಸಂತ್ರಸ್ತರ ಮನೆಗೆ ಭೇಟಿ ಕೊಡ್ತಾರೆ ಮತ್ತು ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಜೊತೆಗೆ ಕಾಕ್ತಿ ಪೊಲೀಸ್ ಠಾಣೆಗೂ ಕೂಡ ಭೇಟಿ ನೀಡಿ ಇಲ್ಲಿ ಇರುವಂಥ ಮಾಹಿತಿಯನ್ನು ಪಡೆದುಕೊಂಡು ಸದ್ಯ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇದ್ದಾರೆ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಇಲ್ಲಿ ಸತ್ಯ ಶೋಧನಾ ತಂಡ ಇವತ್ತು ಬೆಳಗ್ಗೆ 9 ಗಂಟೆಗೆ ಆಗಮಿಸಿದೆ. ಪ್ರಮುಖವಾಗಿ ಮೊದಲಿಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸಂತ್ರಸ್ತೆ ಉಳಿದುಕೊಂಡಿದ್ದಾರೆ, ಆ ಒಂದು ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ನಂತರ ಸಂತ್ರಸ್ತರ ಕುಟುಂಬಸ್ಥರನ್ನು ಭೇಟಿ ಕೊಡ್ತಾರೆ ಮತ್ತು ವಂಟಮೂರಿ ಗ್ರಾಮಕ್ಕೂ ಕೂಡ ಭೇಟಿ ನೀಡಿ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತಾರೆ. ಇದಾದ ನಂತರ ಕಾಕ್ತಿ ಪೊಲೀಸ್ ಠಾಣೆಗೂ ಕೂಡ ಭೇಟಿ ನೀಡ್ತಾರೆ. ಈ 5 ಅಂದರೆ
ಕೇಂದ್ರದ 5 BJP ನೇತೃತ್ವದ ನಿಯೋಗದ ತಂಡದಲ್ಲಿ ಸಂಸದೆ ಅಪರಾಜಿತಾ ಸಿಂಗ್ ಮತ್ತು ಸುನಿತಾ ದುಗ್ಗಿ, ಲಾಕೆಟ್ ಚಟರ್ಜಿ ಮತ್ತು ರಂಜಿತಾ ಕೋಳಿ, ರಾಷ್ಟ್ರೀಯ ಕಾರ್ಯದರ್ಶಿ ಆಶಾ ಲಕ್ರಾ ಇರುವಂಥ ಈ ಏನು ತಂಡ ಕೂಡ ಬೆಳಗಾವಿಗೆ ಆಗಮಿಸಿದೆ. ಇಲ್ಲಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಏನೆಲ್ಲ ಘಟನೆ ಆಗಿದೆ ಮತ್ತು ಈವರೆಗೂ ಏನು ಕಾನೂನು ಕ್ರಮ ಏನಾಗಿದೆ ಮತ್ತು ಪೊಲೀಸ್ ಇಲಾಖೆ ಏನು ಮಾಡ್ತಿದೆ, ಜಿಲ್ಲಾಡಳಿತ ಏನು ಮಾಡ್ತಿದೆ ಮತ್ತು ಸರ್ಕಾರ ಏನು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವರದಿಯನ್ನು ಸಿದ್ಧಪಡಿಸಿಕೊಂಡು ಅದನ್ನು BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ವರದಿ ಸಲ್ಲಿಕೆಯನ್ನು ಮಾಡಲಿದೆ ಅಂಕಿತಾ.